ಏನ್ರಿ ಕೋಪ ಕಡಿಮೆ ಆದ್ಮೇಲೆ ಬರ್ತಾನೆ ಅಂತ ಅನ್ಕೊಂಡ್ರೆ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲೋ? ಅಣ್ಣ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಮೈ ಖಂಡಿತ ಬರ್ತಾನೆ. ಅಯ್ಯಮ್ಮ, ಅವನು ಕೋಪ ಮಾಡ್ಕೊಂಡು ಹೋಗಿರೋದು, ಅದಕ್ಕೆ ನನಗೆ ಭಯ ಆಗ್ತಿದೆ ಅಮ್ಮ. ಅಣ್ಣ ಮೈ ಫೋನ್ ಮಾಡಿ ಅವ್ನು ಎಲ್ಲಿದ್ದಾನೆ ಅಂತ ಕೇಳಿ ಅಣ್ಣ. ಗಂಟೆ ಯಾವಾಗ್ಲಿಂದ ಫೋನ್ ಮಾಡ್ತಾನೆ ಇದ್ದಾನಮ್ಮ, ಅವ್ನು ಫೋನ್ ಎತ್ತಿಲ್ಲ. ಹೌದು, ನಾನು ಸುಮಾರು ಸತಿ ಕಾಲ್ ಮಾಡಿದೆ, ಫೋನ್ ಎತ್ತಾನೆ ಇಲ್ಲ. ಅಣ್ಣ ನೀನ್ ಫೋನ್ ಮಾಡಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀನೇ ಮಾಡ. ಇಲ್ಲ ರೀ, ನಾನ್ ಮಾಡೋದಕ್ಕಿಂತ ಚಂದನನೇ ಫೋನ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ, ನೀನೇ ಮಾಡಮ್ಮ. ಸರಿ ಅಣ್ಣ. ಹಲೋ ಮೈ, ಕಾಲ್ ಕಟ್ ಮಾಡ್ಬೇಡ. ಎಲ್ಲಿದ್ಯಾ? ನಾನೆಲ್ಲೋ ಇದ್ದೀನಿ. ಅದೇ ಎಲ್ಲಿದ್ಯಾ ಅಂತ ಕೇಳ್ತಿದ್ದೀನಿ. ನಾನೆಲ್ಲೋ ಇದ್ದೀನಿ, ಅದನ್ನ ತಿಳ್ಕೊಂಡು ನೀವೇನ್ ಮಾಡ್ತೀರಾ? ಆಗಿದ್ದೆಲ್ಲ ಆಯ್ತು, ಎಲ್ಲ ಮಾಡ್ಕೊಂಡು ಮನೆಗೆ ಬರ್ತೀರಾ? ನಾನ್ ಬರಲ್ಲ. ನಾನ್ ನಿನ್ನ ಫೋನ್ ಮಾಡಿರೋದು ಮನೆಗೆ ಬಾ ಅಂತ ರಿಕ್ವೆಸ್ಟ್ ಮಾಡೋದಕ್ಕಲ್ಲ, ಆರ್ಡರ್ ಮಾಡ್ತಿದ್ದೀನಿ. ಇನ್ ಅರ್ಧ ಗಂಟೆಲಿ ನೀನ್ ನನ್ ಕಣ್ ಮುಂದೆ ಇರ್ಬೇಕಷ್ಟೇ. ಅಣ್ಣ ಮೈ ಬಂದ ಅಣ್ಣ. ನೀವೆಲ್ರೂ ಎಲ್ಲಿ ಹೋಗ್ತಿದ್ದೀರಾ? ಮನೆವರೆಗೂ ಬಂದವನ್ಗೆ ಮನೆ ಒಳಗ್ ಬರದ್ ಗೊತ್ತಾಗಲ್ವಾ? ಮೈ ಮೈ ಬಾರೋ, ಮೈ ಬಾರೋ, ಸುಮ್ನೆ ಬಾರೋ. ಎಲ್ಲಿ ಹೋಗಿದ್ದು ನೀನು? ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂತ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಏನ್ ಮೈ, ಕಾಲ್ ಮಾಡಿದ್ರೆ ಕಟ್ ಮಾಡ್ತಿದ್ದೆ, ನಮ್ಗೆಲ್ಲ ಎಷ್ಟು ಟೆನ್ಷನ್ ಆಗಿ ಗೊತ್ತಾ? ಸುಮ್ನಿರಣ, ಬರೀ ಬಾಯಿ ಮಾತಲ್ಲಿ ಹೇಳ್ತೀರಾ. ಗಾಬರಿ ಆಗ್ತಿತ್ತು, ಟೆನ್ಷನ್ ಆಗ್ತಿತ್ತು ಅಂತ. ಒಬ್ರಾದ್ರೂ ನನ್ನ ಹುಡ್ಕೊ ಬಂದ್ರ ಇದ್ರಲ್ಲೇ ಗೊತ್ತಾಗುತ್ತೆ. ಯಾರಿಗೂ ನನ್ ಮೇಲೆ ಪ್ರೀತಿ ಇಲ್ಲ. ನಾವು ಇದನ್ನ ಹುಡ್ಕೊಂಡ್ ಬರೋಣ ಅಂತ ಕಣ, ಆದ್ರೆ ನಿಮ್ಮ ಅದಕ್ಕೆ ಬೇಡ ಅಂತ ಹೇಳಿದ್ದು. ಮನೆಗ್ ಬಾ ಅಂತ ಕರೆದ್ರಲ್ಲ, ಬಂದಿದ್ದೀನಿ. ನೀವ್ ಕೋಪ ಮಾಡ್ಕೊಂಡು ಏನೋ ಮಾತಾಡ್ತಾ ಇದ್ರೆ ನಾನು ಏನ್ ಮಾಡ್ಲಿ? ನಾನು ಎಲ್ಲಿ ಅಂತ ಹೋಗ್ಲಿ? ಏನ್ ಮೈ, ನಾನ್ ಹೊಡೆದ್ರೆ ನೀನ್ ಮನೆ ಬಿಟ್ಟು ಹೋಗ್ಬಿಡ್ತೀಯಾ? ಅಂದ್ರೆ ನಾನ್ ನಿನಗೇನು ಅಲ್ವಾ? ನಿನ್ನ ಹೊಡೆಯೋ ಅಧಿಕಾರನೂ ನನಗಿಲ್ವಾ? ಇದೆ, ನೀವ್ ಬೇಕಿದ್ರೆ ನನ್ ಹೊಡೀರಿ, ಬೈರಿ, ಆ ಎಲ್ಲ ಅಧಿಕಾರ ನಿಮ್ಗಿದೆ. ಆದ್ರೆ ನೀವ್ ಈ ತರ ಮಾತಾಡದೆ ಇರ್ಬೇಡಿ. ಅದಕ್ಕೆ ನನ್ನಿಂದ ತಡ್ಕೊಳಕ್ಕಾಗಲ್ಲ, ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ. ಅದಕ್ಕೆ ಮೈ ಆಗ್ಬೇಡ ಮೈ, ಮೈ ಪ್ಲೀಸ್ ಮೈ, ಸಮಾಧಾನ ಮಾಡ್ಕೊ. ಈಗ ನೋಡಿದ್ರೆ ನನಗೆ ಸಂತೆ ಆಗುತ್ತೆ. ಅಳ್ಬೇಡ, ನೋಡು ಬಾಯ್. ಹಾಯ್, ಮೊದ್ಲು ನೀನ್ ಸಮಾಧಾನ ಮಾಡ್ಕೊ. ಮೈ, ನಾನೇನೇ ಮಾಡಿದ್ರು ಅದು ಸರಿ ಇರುತ್ತೆ ಅಂತ ನಿನಗೆ ಅನ್ಸಲ್ವಾ? ಅನ್ಸುತ್ತೆ. ಹಾಗಾದ್ರೆ ಇದನ್ನು ಹಾಗೆ ಅನ್ಕೋ. ನೀನ್ ವಯಸ್ಸಿಗೂ ಮೀರಿ ಆಗ ನೀನೇನೇ ತಪ್ಪು ಮಾಡಿದ್ರು ನಾನು ನಿನ್ನ ಯಾವತ್ತೂ ಏನು ಕೇಳಲ್ಲ. ಅದಕ್ಕೆ ನೀವ್ ಹೀಗೆಲ್ಲ ಮಾತಾಡ್ತಿದ್ದೀರ. ನೀನ್ ಹೀಗೆಲ್ಲ ನಡ್ಕೊಂಡ್ರೆ ನಾನು ಹೀಗೆ ಮಾತಾಡ್ಬೇಕಾಗುತ್ತೆ. ಅದಕ್ಕೆ ಸಾರಿ. ಅದಕ್ಕೆ ನೀವು ನನ್ನ ಜೊತೆ ಮಾತಾಡದೆ ಇರ್ಬೇಡಿ. ಅದಕ್ಕೆ ನನ್ ಕೈಲಿ ಇರೋದಕ್ಕೆ ಆಗಲ್ಲ. ಸಾರಿ. ಮೈ, ಮುಂದೆ ನೀನ್ ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ ಅಂತ ಹೇಳ್ದೆ. ಅಳ್ಬೇಡ ಮೈ. ನೋಡು ಮೈ, ಮನೇಲಿ ಏನಾದ್ರೂ ಸಮಸ್ಯೆ ಆದ್ರೆ ಅದನ್ನ ಮನೇಲಿ ಕೂತು ಬಗೆಹರಿಸ್ಕೋಬೇಕು. ಅದನ್ನ ಬಿಟ್ಟು ಕೋಪ ಮಾಡ್ಕೋಬಾರ್ದು, ಮನೆ ಬಿಟ್ಟು ಹೋಗ್ಬಾರ್ದು. ಇನ್ನೊಂದ್ಸರಿ ಮನೆ ಬಿಟ್ಟು ಹೋದ್ರೆ ಅದಕ್ಕೂ ಸೇರ್ಸ ಹೊಡಿತೀನಿ. ದೊಡ್ಡ ಮನುಷ್ಯ ಇವನು, ಮನೆ ಬಿಟ್ಟು ಹೋಗ್ತಾನಂತೆ, ಮನೆ ಬಿಟ್ಟು. ಮೈ, ಮತ್ತೆ ಹೇಳ್ತಿದ್ದೀನಿ, ನಿನಗ್ ನನ್ ಮೇಲೆ ನಿಜವಾಗ್ಲೂ ಗೌರವ ಇರೋದೇ ಇದ್ರೆ ಅಂಕಲ್ ಬಗ್ಗೆ ಯಾವತ್ತೂ ಕೆಟ್ಟ ಮಾತಾಡ್ಬೇಡ. ನಿಮ್ಮಮ್ಮ ಮನೆ ಬಿಟ್ಟು ಹೋಗಿರೋದಕ್ಕೆ ಅಂಕಲ್ ಕಾರಣ ಅಲ್ಲ ಮೈ, ಇಷ್ಟು ಮಾತ್ರ ನಾನು ಹೇಳ್ಬಲ್ಲೆ. ಮೈ, ಕೆಲವು ವಿಷಯಗಳ ಬಗ್ಗೆ ನೀನ್ ಮಾತಾಡದೇ ಇದ್ರೇನೆ ಒಳ್ಳೇದು. ಸರಿ, ಮೊದಲು ನೀನ್ ಸಮಾಧಾನ ಮಾಡ್ಕೊ. ಅಣ್ಣ, ನಮ್ ಚಿಕ್ಕ ಸಾಹೇಬ್ರು ಇನ್ನೂ ಊಟ ಮಾಡಿಲ್ಲ. ಅವ್ರ ಕೋಪಕ್ಕೆ ಹೊಟ್ಟೆಗೆ ಶಿಕ್ಷೆ ಕೊಡೋದ್ ಬೇಡ. ಬನ್ನಿ ಎಲ್ರು ಊಟ ಮಾಡೋಣ. ಹೌದು, ತುಂಬಾ ಹೊಟ್ಟೆ ತಾಳಾಗ್ತಿದೆ, ನಡೀರಿ ಹೋಗೋಣ. ನಿಮ್ಮನ್ನ ಯಾರು ಕರ್ದಿದ್ದು? ನೀವು ಇಲ್ಲೇ ಇರಿ. ಅಮ್ಮ, ಮೊದ್ಲು ಅವನೊಬ್ಬನಿಗೆ ಊಟ ಕೊಡು, ಅವಾಗ್ಲಿಂದ ಹಸ್ಕೊಂಡಿದ್ದಾನೆ. ಅವನಿಗೆ ಮೊಸರನ್ನ ಅಂದ್ರೆ ತುಂಬಾ ಇಷ್ಟ, ಅದನ್ನೇ ತಗೊಂಬ. ಸಾಹೇಬ್ರಿಗೆ ಸ್ವಲ್ಪ ಕೋಪ ಕಡಿಮೆ ಆಗಿ ತಣ್ಣಗಾಗ್ತಾನೆ. ಸರಿ ಅಣ್ಣ. ಇನ್ಮೇಲೆ ಮೈ ಸಾಹೇಬ್ರ ಸ್ವಲ್ಪ ಹುಷಾರಾಗಿ ಮಾತಾಡ್ಬೇಕಪ್ಪ. ಸಾಹೇಬ್ರು ಕೋಪ ಮಾಡ್ಕೊಂಡ್ರೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಹೌದು ಕಣ, ಇನ್ಮೇಲೆ ಎಲ್ರು ಸಾಹೇಬ್ರ ಹತ್ರ ತಗ್ಗಿ ಬಗ್ಗಿ ನಡಿಬೇಕು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಏನ್ ಸುಮ್ಮನೆ ಊಟ ನಾನು. ನಂಗ್ ಬೇಡ. ಅಣ್ಣ, ನಿಮ್ಗೊಂದ್ ವಿಷಯ ಗೊತ್ತಾ? ನಮ್ ಪುಟ್ಟು ಮೈಗೆ ಇನ್ನು ಕೋಪಾನೇ ಹೋಗಿಲ್ಲ. ಅದಕ್ಕೆ ಊಟ ಕಂಡ್ರೆ ಮುಖನ ಆ ಕಡೆ ತಿರುಗಿಸ್ತಾ ಇದ್ದಾನೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ ಅಣ್ಣ? ನಮ್ ಪುಟ್ಟು ಮೈಗೆ ನಾನೇ ಊಟ ಮಾಡಿಸ್ತೀನಿ. ಎಲ್ಲಿ ಕಂದ ಈ ಕಡೆ ತಿರುಗು, ಮಾಡುವ ಮಾಡುವ ಮಾಡು ಹಾಗೆ. ಅಣ್ಣ, ಈ ಉಳ್ದಿರೋ ಬಿರಿಯಾನಿ ಎಲ್ಲ ಏನ್ ಬರೋದನ್ನ? ಇನ್ನೇನ್ ಮಾಡ್ಕಾಗತ್ತೆ, ಆಚೆ ಹಾಕ್ಬೇಕಷ್ಟೇ. ಅಯ್ಯೋ, ಇಷ್ಟೊಂದು ಬಿರಿಯಾನಿ ವೇಸ್ಟ್ ಆಗುತ್ತೆ. ಅದಕ್ಕೆ ಅಣ್ಣ ಹೇಳೋದು, ಮನೇಲಿ ಫ್ರಿಡ್ಜ್ ಇರ್ಬೇಕು ಅಂತ. ಫ್ರಿಡ್ಜ್ ಇದ್ದಿದ್ರೆ ಇಷ್ಟೆಲ್ಲ ವೇಸ್ಟೇ ಆಗ್ತಿರ್ಲಿಲ್ಲ. ಹೌದು, ನಾನು ಸುಮಾರು ಸಲ ತಗೋಬೇಕು ಕೊಟ್ಟೆ, ಆದ್ರೆ ಆಗಿಲ್ಲ. ಆದಷ್ಟು ತಗೋಣ. ಸರಿ ಅಣ್ಣ. ಅಣ್ಣ, ನಾನು ಹೋಗಿ ಪಾತ್ರೆ ತೊಳ್ಕೊಂಬರ್ತೀನಿ. ಬಿಡು, ಅಂತ ಬಿಡು. ಅಣ್ಣ,
ಇದೊಂದೇ ಅಲ್ವಾ ಇರೋದು, ತೊಳ್ಕೊಂಡ್ ಬಂದ್ಬಿಡ್ತೀನಿ. ಇದನ್ನ ಹಾಗೆ ತೊಳೆಯಕ್ಕಾಗಲ್ಲ. ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಆಮೇಲೆ ತೊಳೆದ್ರೆ ನೀಟಾಗುತ್ತೆ. ನಾನು ತೊಳಿಸಿಕ್ಬಿಡು. ಚಂದನ, ನೀನು ಮೈ ಜೊತೆ ಮಾತಾಡಿದ್ದು ಬರೀ ಮಾತಾಡಿರ್ಲಿಲ್ಲಮ್ಮ. ಅವ್ರ ಕೋಪನ ಪ್ರೀತಿಯಿಂದ ಸಮಾಧಾನ ಮಾಡ್ತಾಗಿತ್ತು. ಅವ್ನ ನೋವಿಗೆ ಪ್ರೀತಿಯಿಂದ ಪರಿಹಾರ ಕೊಟ್ಟಾಗಿತ್ತಮ್ಮ. ಅಣ್ಣ, ನನ್ ಮೈ ಮೇಲೆ ಕೈ ಮಾಡಿದಕ್ಕೆ ನಿಮ್ಗೆ ನನ್ ಮೇಲೆ ಕೋಪ ಇಲ್ಲ ಅಲ್ವಾ? ಅಯ್ಯೋ, ನಾನು ಯಾಕಮ್ಮ ಕೋಪ ಮಾಡ್ಕೊಳ್ಳಿ? ಹಾಗಲ್ಲ ಅಣ್ಣ, ಇಷ್ಟುವರೆಗೂ ನೀವ್ಯಾರೂ ಅವನ ಮೇಲೆ ಕೈ ಮಾಡಿಲ್ಲ, ಒಂದ್ ಮಾತು ಏನು ಅಂದಿಲ್ಲ. ಆದ್ರೆ ನಾನು ಅವನ ಮೇಲೆ ಕೈ ಮಾಡ್ಬಿಟ್ಟೆ. ನಾನು ಎಷ್ಟು ಹೇಳಿದ್ರು ಅವ್ನು ಮಾತಾಡ್ತಾನೆ ಇದ್ದ ಅಣ್ಣ. ನನ್ಗೆ ಅವ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಹೊರಡ್ಬಿಟ್ಟೆ. ನನ್ ಬಗ್ಗೆ ಏನು ಅನ್ಕೊಂಡಿಲ್ಲ ಅಲ್ವಾ? ಏನ್ ಹೇಳ್ತಿದ್ದೆಮ್ಮ? ನಾನು ನಿನ್ ಬಗ್ಗೆ ಅನ್ಕೊಳಲ್ಲ. ಅಯ್ಯೋ, ಅಲ್ಲಮ್ಮ, ಮೈಗೆ ನೀನು ಹೇಳಿದ್ದು ಒಬ್ಬ ತಾಯಿ ತನ್ನ ಮಗುಗೆ ಹೇಳೋ ಆಗಿತ್ತಮ್ಮ. ಇಷ್ಟು ವರ್ಷ ನಾನು ಇವ್ರಿಗೆಲ್ಲ ಬರೀ ಅಡುಗೆ ಮಾಡ್ಕೊಡೋದು, ಊಟ ಬಡಿಸೋದು ಬರೀ ಇಷ್ಟೇ ಮಾಡ್ಬಿಟ್ಟೆ. ಇಂಥನ್ನೆಲ್ಲ ನಾನು ಗಮನಿಸ್ಕೊಳ್ಳೇ ಇಲ್ಲಮ್ಮ. ಚಂದನ, ನೀನ್ ಮೈ ಬಗ್ಗೆ ಅಷ್ಟೊಂದು ಕಾಳಜಿ ಮಾಡ್ತೀಯಾ, ಪ್ರೀತಿ ಕೊಡ್ತೀಯಾ. ಆದ್ರೆ ಅವ್ನ ಮನೆ ಬಿಟ್ಟು ಹೋದಾಗ ನಾವೆಲ್ಲರೂ ಅಷ್ಟೊಂದು ಗಾಬರಿ ಆಗಿದ್ವಿ. ನೀನ್ ಮಾತ್ರ ಹೇಗೆ ಏನೂ ಆಗಿಲ್ಲ ಅನ್ನೋ ಥರ ಆರಾಮಾಗಿದ್ದೆ. ನಂಗಂತೂ ಅರ್ಥ ಆಗಿಲ್ಲಮ್ಮ. ನೀವು ಮನೆಯಿಂದ ಹೋಗಿರೋದನ್ನ ಮಾತ್ರ ಗಮನಿಸಿದೆ. ಅದೇ ಕ್ಷಣ ಅಂಕಲ್ಲು ಮೈ ಹಿಂದೆನೆ ಸೈಕಲ್ ತಗೊಂಡು ಹೋಗಿರೋದನ್ನ ಗಮನಿಸಿದ್ರ? ಅಪ್ಪಲ್ ಹೌದಣ್ಣ, ಮನೆಯಿಂದ ಹೋದಾಗ ಹೋಗಿದ್ದ ಅಂಕಲ್ಲು ಮನೆಗೆ ವಾಪಸ್ ಬಂದ್ಮೇಲೆನೆ ಅವರು ಬಂದಿದ್ದು. ಅಣ್ಣ, ಅಂಕಲ್ ಮಕ್ಳಿಗೋಸ್ಕರ ಏನು ಮಾಡದೆ ಇರ್ಬೋದು, ಆದ್ರೆ ಒಳ್ಳೆ ತಂದೆ ಅನ್ನೋ ಪಾತ್ರ ಜೀವಂತವಾಗೇ ಇದೆ ಅಣ್ಣ. ಚಂದನ, ನಾವೆಲ್ಲರೂ ಇಷ್ಟು ವರ್ಷ ಒಟ್ಟಿಗೆ ಇದ್ರು ನಮ್ಮ ಅಪ್ಪನ ಬಗ್ಗೆ ಇನ್ನಷ್ಟು ನಮಗೆ ತಿಳ್ಕೊಳಕ್ಕಾಗಿಲ್ಲ. ಅಪ್ಪನ ಬೆಲೆ ಏನು ಅಂತ ನಮ್ಮೆಲ್ಲರಿಗೂ ತೋರಿಸ್ಬಿಟ್ಟಿದೆ. ನಿನ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಹಾಗೆಲ್ಲ ಏನೂ ಇಲ್ಲ ಅಣ್ಣ, ಇರಿ ಪಾತ್ರೆ ನೆನೆ ಹಾಕ್ಬರ್ತೀನಿ. ನೀವು ಎಷ್ಟೇ ಇಲ್ಲ ಅಂತ ಹೇಳಿದ್ರು ಅದೇ ಸತ್ಯ ಚಂದನ. ನೀನು ಈ ಮನೇಲಿ ಅಷ್ಟೇ ಅಲ್ಲಮ್ಮ, ನಮ್ಮನ್ನು ಬದಲಾಯಿಸಿದ್ಯಾ. ಏಯ್, ಇನ್ನು ಕಸನೇ ಗುಡ್ಸಾಗಿಲ್ಲ, ಹಾಗೆ ನೀರು ತಂದಾಗ್ತಿದ್ಯಲ್ಲ. ಈಗ ಏನಾಗೋಯ್ತು? ಕಸ ಅದ ನೀರೆಲ್ಲ ಹೋಯ್ತಪ್ಪ. ಚಂದನ ಅವ್ರು ಏನೋ ನೋಡಿದ್ರೆ ಸರಿಯಾಗಿ ಹಾಕೊಂಡು ವಾಂಗ್ತಾರ ಅಷ್ಟೇ. ಹಾಗಿದ್ರೆ ಇರು, ಇನ್ನೊಂದು ಬಕೆಟ್ ನೀರು ತಂದ್ಬಿಡ್ತೀನಿ. ಹೆಂಗ್ ನೀರು ಹಾಕ್ತೀನಿ ಅಂದ್ರೆ ಎಲ್ಲ ಕಸ ಹೋಗ್ಬಿಡ್ಬೇಕು. ಇದು ಒಂಥರ ಐಡಿಯಾ ಚೆನ್ನಾಗಿದೆ. ಕಸ ಗುಡ್ಸಿ ನೀರು ಹಾಕೋದ್ರ ಬದಲು ಒಂದೇ ಸಲ ನೀರು ಹಾಕ್ಟ್ರೆ ಕಸ ಎಲ್ಲ ಹೊಟ್ಟೋಗ್ಬಿಡುತ್ತಲ್ಲ. ಹರಿಯ, ಇನ್ನು ಕಸನೇ ಗುಡ್ಸಿಲ್ಲ, ಆಗ್ಲೇ ನೀರ್ ಹಾಕಿದಿರಲ್ಲ, ಕೆಲಸ ಸರಿಯಾಗಿ ಮಾಡೋದು ಬರಲ್ವಾ? ಅಯ್ಯೋ, ಇಲ್ಲ ಮೇಡಮ್, ನಾನೆಲ್ಲ 20 years. ಇಂಥ ಕೆಲಸ ಎಲ್ಲ ನೀವು ಮಾಡೋದಂತ ನನಗೆ ಚೆನ್ನಾಗಿ ಗೊತ್ತು. ಕೊಡಿ ಅದನ್ನ. ಹರಿ, ಇದೇ ಒಳ್ಳೆ ಟೈಮು, ತೋರ್ಸು ನಿನ್ ಪರ್ಫಾರ್ಮೆನ್ಸು. ಏನಾಯ್ತು ಹರಿಯವ್ರೆ? ಏನ್ ಮೇಡಮ್ ನೀವು ಕಣ್ಣು ಕಸ ಹೋಗೋಕಾರ ಬಿಡಿಸ್ಬಿಟ್ರಲ್ಲ, ಅದ್ಮೇಲೆ ಸ್ವಲ್ಪ ನನ್ನ ಕೈ ಮೇಲೆ ತೀಸ್ಕೊಂಡ್ರಲ್ಲ ಮೇಡಮ್. ಸಾರಿ ಹರಿಯವ್ರೆ, ನನಗೆ ಗೊತ್ತಾಗ್ಲಿಲ್ಲ. ಅಯ್ಯೋ ಮೇಡಮ್, ನೀವು ನನ್ನ ಜೀವನಕ್ಕೆ ಕಣ್ಣಾಕ್ತಿಲ್ಲ ಅಂತ ಅನ್ಕೊಂಡೆ, ಆದ್ರೆ ನನ್ನ ಬೇಡ ಕಣ್ಣಪ್ಪ ಮಾಡಕ್ ಕೊಟ್ಟಿದ್ದಲ್ಲ ಮೇಡಮ್. ಸಾರಿ ಹರಿಯವ್ರೆ, ಪ್ಲೀಸ್ ಸಾರಿ. ಮೇಡಮ್, ನಿಮ್ಗೆ ಈ ಸಾರಿ ಹರಿ ಇಷ್ಟೇನ ಬರೋದು, ಬೇರೆನೂ ಗೊತ್ತಾಗಲ್ವಾ? ಅಯ್ಯೋ, ನಿಮ್ಮ ನೋಡೋದು ನಮ್ ಕಣ್ಣು ಹೊಟ್ಟೈತವ. ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ಸ್ವಲ್ಪ ನೋಡಿ ಮೇಡಮ್. ಹರಿಯವ್ರೆ, ಇವಾಗ ಕಡಿಮೆ ಆಯ್ತಾ? ಇಲ್ಲ ಮೇಡಮ್, ನೋಡ್ತಿದ್ದೀನಿ. ಒಂದ್ ನಿಮಿಷ ಇರಿ. ನಾನು ನಟರಾಜ ಆದ್ರೆ ನನ್ನ ಮಗ ಹರಿಶ್ಚಂದ್ರ ಇದಾನಲ್ಲ, ಅವಳು ನಟ ಭಯಂಕರ. ಕಡಿಮೆ ಆಯ್ತಾ? ಕಮ್ಮಿ ಆಯ್ತು ಅನ್ಸುತ್ತೆ ಮೇಡಮ್. ಹರಿಯವ್ರೆ, ಅಂದ್ರೆ ಈ ಕಡೆ ಕಣ್ಣು ಉರಿ ಕಮ್ಮಿ ಆಯ್ತು, ಈ ಕಡೆ ಸ್ಟಾರ್ಟ್ ಆಗುತ್ತೆ ಮೇಡಮ್. ನೋಡಿ ನೋಡಿ ಸ್ವಲ್ಪ ಊದಿ. ಊದಿ ಮೇಡಮ್, ನೋಡ್ತಿದೆ. ಲೋ, ಹರಿ, ಇನ್ನು 1980 ಅರ್ಲಿ ಡೇಸ್ ಅಲ್ಲಿ ನಾನು 24 ಲಾರಿ ಓಡಿಸ್ತಿದ್ದಾರ. ತುಂಬಾ ಜನ ಕಣ್ಣಲ್ಲಿ ಧೂಳು ಬಿದ್ದುಬಿಟ್ಟಿದೆ ಅಂತ ನನ್ನ ಹತ್ರ ಊದಿಸ್ಕೊಳಕ್ ಬರೋರು. ಈ ವಿಷಯದಲ್ಲಿ ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಮಗನೇ. ಬಾ, ನಾನು ಓದ್ತೀನಿ. ಅಯ್ಯೋ, ನೀನು ಊತಿ ಅಂತ ತಕ್ಷಣ ಧೂಳೆಲ್ಲ ಗಾಬರಿಯಾಗಿ ಮಾಯ ಆಗೋಯ್ತು. ಮೇಡಪ್ಪ, ನೋಡು ನೋಡು, ಚೆನ್ನಾಗಿದೆ ಕಣ್ಣಿಲ್ಲ. ಚೆನ್ನಾಗಿದೆ. ಆಟ, ಈ ಆಟಗಾರನು ಹತ್ರ ಈ ಆಟ ನಡೆಯೋಣ ಮಗನೇ. ಇನ್ನ ಆಟವನ್ನು ಬಲ್ಲೋರು ಯಾರು ಇಲ್ಲ. ಸ್ವಲ್ಪ ಇಲ್ಲ, ಏನ್ ಬೇಕಿಲ್ಲ, ತಾವಿನ್ ಹೊರಡ್ಬೋದು. ನಿಮ್ ತಲೆ ಮೇಲೇನೋ ಕಸ ಬಿದ್ದಿದೆ ನೋಡಿ. ಕಸ? ಆ ಕಡೆ ಅಲ್ಲ, ಈ ಕಡೆ. ಹರಿಯವ್ರೆ, ಸಾರಿ ಸರ್. ಯಾರಿಗೋ ಚುಕ್ಕಿ ಯಾಕಿಟ್ಟರಿ ಚುಕ್ಕಿ ಚುಕ್ಕಿ ಕಲ್ಲದ. ಹರಿಯವ್ರೆ, ನಿಮ್ದು ಅದೇ ಆಯ್ತು, ಹೇಳ್ಬೋದು ಮಾಡ್ತೀನಿ. ಅಲ್ಲಮ್ಮ ಚಂದನ, ಒಂದ್ ಮ್ಯಾಪ್ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನೀನು ದಿನ ಹಾಕಿದ ರಂಗೋಲಿನೇ ಹಾಕ್ತಾನೆ ಇರ್ತೀಯಲ್ಲ, ಆ ಭೂಮಿ ತಾಯಿಗೆ ಬೋರ್ ಆಗಲ್ವಾ? ಒಂದ್ ಕೆಲಸ ಮಾಡಿ ಅಂಕಲ್, ನಾಳೆಯಿಂದ ನೀವು ನಿಮಗ ಸೇರ್ಕೊಂಡು ರಂಗೋಲಿ ಹಾಕಿ, ನಾನು ಸುಮ್ಮನೆ ಬಿಡ್ತೀನಿ. ಅಯ್ಯೋ, ನಂದು ಆ ಡಿಪಾರ್ಟ್ಮೆಂಟ್ ಅಲ್ಲಮ್ಮ. ಮತ್ತೆ ನನ್ಗೆ ಅವ್ರು ಹಾಕೋ. ಚಂದನ, ನೆನ್ನೆ ನೀನೇನೇ ಆಗ್ಲಿ ಆ ಮೈ ಹೊಡಿಬಾರ್ದಾಗಿಷ್ಟಪ್ಪ. ಯಾಕೆ ಅಂಕಲ್? ಅವ್ನು ಮಾಡಿದ್ರೆ ತಿದ್ದೋ ಅಧಿಕಾರ ನನಗಿಲ್ವಾ? ಹಾಗಲ್ಲಮ್ಮ, ಅವನಿನ್ನು ಚಿಕ್ಕವನು. ಅಂಕಲ್, ಅವ್ನು ಚಿಕ್ಕವನು ಅಂತಾನೇನಾ? ಅವ್ನು ಹೋಗಿದ ತಕ್ಷಣ ಅವ್ನು ಹಿಂದೆನೆ ಸೈಕಲ್ ತಗೊಂಡು ಹೋಗಿ ಅವ್ನು ಮನೆಗೆ ಬಂದ್ಮೇಲೆ ನೀವು ಮನೆಗೆ ಬಂದಿದ್ದು ನನಗೆ ಗೊತ್ತಾಯ್ತು ಅಂಕಲ್. ಅದಕ್ಕೆ ಇವರೆಲ್ಲ ಹೋಗಿ ಮೈನ ಹುಡುಕ್ತೀನಿ ಅಂದ್ರು, ನೀವಲ್ಲಿ ಇರ್ತೀರಾ ಅನ್ನೋ ಧೈರ್ಯದಿಂದನೇ ನಾನು ಬೇಡ ಅಂತಿತ್ತು. ನೀನು ತುಂಬಾ ಬುದ್ಧಿವಂತೆ ಅಮ್ಮ. ಏನು ಹೇಳಿದ್ರೆ ಎಲ್ಲರ ಮನಸ್ಸು ನೀವು ಅರ್ಥ ಆಗ್ಬಿಡುತ್ತೆ. ಸಂಜೆ ನೀವೇ ಆಫೀಸ್ ಹತ್ರ ಬಂದು ನನ್ನ ಪಿಕ್ ಮಾಡ್ತೀರಾ? ನಿಮ್ಗೇನು ತೊಂದರೆ ಇಲ್ಲ ತಾನೆ? ನಿಮ್ಮನ್ನು ಪಿಕ್ ಮಾಡಕ್ಕೆ ನನಗೇನು ತೊಂದರೆ ಮೇಡಮ್? ಸರಿ ಹರಿಯವ್ರೆ. ಪರವಾಗಿಲ್ಲ, ಬೇಗನೆ ಬಂದಿದೆ. ಹರಿಯವ್ರೆ, ಹೊರಡ್ರೇನ್ವಾ? ಹಾ ಮೇಡಮ್, ನಾನು ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತು. ಹೇಳಿ ಮೇಡಮ್. ಹರಿಯವ್ರೆ, ನನಗೆ ನೀವಂದ್ರೆ